ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಅಣ್ಣಯ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮನೆಯವರೆಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಪಾರು ಕೂಡ ಬಂದ್ಬಿಟ್ಟು ಬನ್ನಿ ಎಲ್ಲರೂ ಊಟಕ್ಕೆ ಅಂತ ಹೇಳ್ತಾಳೆ. ಆವಾಗ ಸೀನಾ ಅವ್ರ ಅಪ್ಪ ಕೂಡ ತುಂಬ ಖುಷಿ ಪಡ್ಕೊಂಡು ಈರಮ್ಮ ಊಟಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಬಾರಮ್ಮ ರಶ್ಮಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ತಾಳಿ ಸರನ ಮಾಡಿಸ್ಕೊಂಡು ಬಂದಿರ್ತಾರೆ ಅಲ್ವಾ, ಅದನ್ನು ತೆಗಿತಾರೆ. ತೆಗ್ದಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ. ಇದನ್ನು ರಶ್ಮಿಗೋಸ್ಕರ ನಾನೇ ತಾಳಿ ಸರ ಮಾಡಿಸೋಕ್ಕೆ ಕೊಟ್ಟಿದ್ದೆ. ಪಾರು ಇವಾಗ ಆ ಅರ್ಶಿನ ದಾರನ ತೆಗ್ದ್ಬಿಟ್ಟು ಈ ತಾಳಿ ಸರನ ಹಾಕ್ಸಮ್ಮ ಅಂತ ಹೇಳಿದ ತಕ್ಷಣ ಪಾರುಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಶಿವು, ರಶ್ಮಿ ನಿನಗೆ ಬರೀ ತಂಗಿ ಆಗಿರ್ಬೋದಪ್ಪ, ಆದರೆ ಅವಳು ನಮ್ಮನೆ ದೇವತೆ. ಅವಳು ನಮ್ಮ ಮನೆಗೆ ಬಂದಾಗಿದ್ದ ನಮ್ಮನೆ ತುಂಬಾನೇ ಚೆನ್ನಾಗಿದೆ. ಅವಳು ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಶಿವುಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇನ್ನು ತಾಳಿ ಶಾಸ್ತ್ರ ಮಾಡಬೇಕು ಅಂತ ಸೀನಾ ಮತ್ತೆ ರಶ್ಮಿನ ಜೊತೆಯಲ್ಲಿ ಕೂರಿಸಿರ್ತಾರೆ. ಆವಾಗ ಸೀನವ್ರ ಅಪ್ಪ ಕೂಡ ಸೀನಾಗೆ ನಾನು ಜಿಮ್ ಹಾಕಿ ಕೊಡ್ತೀನಿ, ಅವನೇನು ಇಷ್ಟಪಡ್ತಾನೋ ಅದನ್ನೇ ಮಾಡಲಿ ಅಂತ ಹೇಳಿದ ತಕ್ಷಣ ಈ ಕಡೆ ಸೀನಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ರಶ್ಮಿನೇ ನನ್ನ ಮನಸ್ಸನ್ನು ಬದಲಾಯಿಸಿರೋದು. ಅದಕ್ಕೋಸ್ಕರ ಅವಳ ಪರವಾಗಿ ನಾನು ಅವನಿಗೆ ಆ ಜಿಮ್ನ ಮಾಡಿಕೊಡ್ತೀನಿ ಅಂತ ಹೇಳಿದ ತಕ್ಷಣ ಸೀನಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಹಾಗಿದ್ರೆ ನನ್ನ ಜೀವನನ ಕಟ್ಕೊಡ್ತಾ ಇರೋದು ಈ ರಶ್ಮಿನ, ನಮ್ಮಪ್ಪ ಇಷ್ಟೆಲ್ಲ ಬದಲಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇರೋದು ಈ ರಶ್ಮಿ ಇದ್ದಾನ ಅಂತ ಯೋಚನೆ ಮಾಡಿಬಿಟ್ಟು ಅವಳ ಹಣೆಗೆ ಕುಂಕುಮ ಇಟ್ಟು ಹೂವನ್ನು ಕೂಡ ಮುಡಿಸ್ತಾನೆ. ಇನ್ನೇನು ತಾಳಿ ಸರನ ರಶ್ಮಿಗೆ ಹಾಕಬೇಕು, ಸಡನ್ನಾಗಿ ಪಿಂಕಿ ಇದ್ದ ಕಾಲ್ ಬರುತ್ತೆ. ಸೀನಾಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ಕಾಲು ಆಗಿರಬಾರ್ದು ಅಂತ ಇರಬೇಕಾದ್ರೆ ಪಾರು ಹೋಗಿ ಆ ಕಾಲ್ನ ಪಿಕ್ ಮಾಡ್ತಾಳೆ. ಹಲೋ ಅಂತ ಹೇಳಿದ ತಕ್ಷಣ ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಪಿಂಕಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏನು ಪಿಂಕಿನ ಅಂತ ಪಾರು ಕೇಳ್ತಾಳೆ. ಆವಾಗ ರಶ್ಮಿ ಮತ್ತು ಸೀನಾ ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಪಿಂಕಿ ಸತ್ಯ ಇಲ್ಲಿ ಪಾರುಗೆ ಗೊತ್ತಾಗುತ್ತಾ, ಅಥವಾ ಸೀನಾ ಮತ್ತು ರಶ್ಮಿ ಇಬ್ಬರು ಕೂಡ ಕೋಪ ಮಾಡ್ಕೊಳ್ತಾರ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಪ್ರೋಮೋ. ಫುಲ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.